ಮಾರ್ಕೆಟ್ ಫಾಲ್ ಆಗ್ತಿದೆ ಅಂತ ಪ್ಯಾನಿಕ್ ಆಗಿದ್ದೀರಾ? ನಿಫ್ಟಿ, ಬ್ಯಾಂಕ್ ನಿಫ್ಟಿ ಕಂಪ್ಲೀಟ್ ಆಗಿ ರೆಡ್ ಆಗಿದೆ ಕಳೆದ 8 ಮತ್ತು 10 ಟ್ರೇಡಿಂಗ್ ಸೆಷನ್ ಇಂದ. ಇದ್ರ ಜೊತೆಗೆ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಕಂಪ್ಲೀಟ್ ಆಗಿ ರೆಡ್ ಆಗಿದೆ. ಸೊ ಇದರಿಂದ ನಿಮಗೆ ಏನು ಅನ್ಸುತ್ತೆ ಅಂತಂದ್ರೆ ಇರ್ತಕ್ಕಂಥ ಸ್ಟಾಕ್ಸ್ನ ಬುಕ್ ಮಾಡಿಬಿಟ್ಟು ಬರೋ ಪ್ರಾಫಿಟ್ನ ತಗೊಳ್ಳೋಣ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಆ ತಪ್ಪನ್ನ ಮಾಡಕ್ ಹೋಗ್ಬಿಡಿ. ಯಾವಾಗಲೂ ಈ ತರ ಕರೆಕ್ಷನ್ಸ್ನ ನೀವು ಅಪರ್ಚುನಿಟಿಯಾಗಿ ಬಳಸ್ಕೋಬೇಕಾಗುತ್ತೆ. ರೀಸೆಂಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಸೆಲ್ಲಿಂಗ್ ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗಿರಲ್ಲ. ಸೊ ಅದು ನಮ್ಗೆ ಏನಾಗುತ್ತೆ ಅಂತಂದ್ರೆ ಒಂದ್ ಕಡೆ ಪಾಸ್ ಆಗ್ಲೇಬೇಕು. ಬಜೆಟ್ ಸೆಷನ್ ಇರೋದ್ರಿಂದ ಸೊ ಈ ವೇರಿಯೇಷನ್ ಇದ್ದೇ ಇರುತ್ತೆ. ಮಾರ್ಕೆಟ್ ಆಲ್ರೆಡಿ ಪೀಕ್ ಅಲ್ಲಿ ಇತ್ತು 26,300 26,400 ಹತ್ರ ಇತ್ತು. ಇವತ್ತೇನಾಗಿದೆ ಅಂದ್ರೆ 25,000 ಲೆವೆಲ್ಗೆ ಬಂದ್ಬಿಟ್ಟು ಹಾಲ್ಟ್ ಆಗಿದೆ. ಸೊ ಈ ಹಾಲ್ಟ್ ಕಾಮನ್. ಇನ್ ಕೇಸ್ ಗ್ಲೋಬಲ್ ಸಿನಾರಿಯಿಂದ ನೆಗೆಟಿವ್ ಕಂಟಿನ್ಯೂ ಆಗ್ತಾ ಇದೆ ಅಂತಂದ್ರೆ 25,000 ಲೆವೆಲ್ ನಮಗೆ ಸಸ್ಟೇನ್ ಆಗಲ್ಲ. ಸೊ ಡೆಫಿನೆಟ್ ಆಗಿ ಮಾರ್ಕೆಟ್ ನಮಗೆ ಹಿಂಟ್ ಕೊಡುತ್ತೆ, ಇಲ್ಲಿಂದ ನಾನು ಕೆಳಗಡೆ ಹೋಗ್ತೀನಿ ಮೇಲ್ಗಡೆ ಹೋಗ್ತೀನಿ ಅಂತ. ಆ ಹಿಂಟ್ಸ್ ನ ತಗೊಂಡು ನಾವು ನಮ್ಮ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಕರೆಕ್ಷನ್ ಏನಿದೆ ಇದನ್ನ ಅಪರ್ಚುನಿಟಿ ಆಗಿ ಬಳಸ್ಕೊಡಿ. ಬುಲ್ ಮಾರ್ಕೆಟ್ ಯಾವಾಗಲೂ ಮನಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಬಟ್ ಅದೇ ನಿಮಗೆ ಬೇರ್ ಮಾರ್ಕೆಟ್